ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 24 ಕನ್ನಡ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಆದ ಅನಾಹುತಕ್ಕೆ ನ್ಯಾಯ ಕೇಳಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ಹಾಗೂ ಸಂತ್ರಸ್ತ ಲಕ್ಷ್ಮಣ್ ಕೋಲ್ಕರ್ ಕುಟುಂಬ ಜಂಟಿಯಾಗಿ ಹೋರಾಟಕ್ಕಿಳಿದಿದ್ದಾರೆ. ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಎಸ್ ಅವರಿಗೆ ಬರಲೇಬೇಕು ಸಿಎಸ್ ಬರಲೇಬೇಕು ಏತಕ್ಕಾಗಿ ಹೋರಾಟ ಕೈ ಕಳ್ಕೊಳ್ಳುವಂತ ಲಕ್ಷ್ಮಣಿಗೆ ನ್ಯಾಯ ಕೊಡಲೇಬೇಕು. ಕಳೆದ ವರ್ಷ ಜನವರಿ ತಿಂಗಳಲ್ಲಿ 15 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹೂನಾಳಿ ಗ್ರಾಮದಲ್ಲಿ ಜಾತ್ರೆ ಇರುವಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿಯ PDO ಮತ್ತು ಸದಸ್ಯರು ಅಧ್ಯಕ್ಷರು ಸೇರಿಕೊಂಡು ನಮ್ಮ ಲಕ್ಷ್ಮಣ್ ಎನ್ನುವಂಥ ಕೂಲಿ ಕಾರ್ಮಿಕನಿಗೆ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿ ನಾವು LC ತೊಗೊಂಡಿದ್ದೇವೆ, ನೀವು ಕಂಬ ಏರಿ ಲೈಟ್ ಹಾಕು ಅಂತೇಳಿ ಹೇಳಿದಾಗ ಆ ಕಂಬ ಏರಿ ಲೈಟ್ ಹಾಕುವಂಥ ಸಂದರ್ಭದಲ್ಲಿ ಆ ಯಾವುದೇ LC ತೊಗೊಂಡಿರಲಿಲ್ಲ. ಅದಕ್ಕೆ ಆ ಕರೆಂಟ್ ಶಾಕ್ ಹೊಡೆದು ಒಬ್ಬ ಕೂಲಿ ಕಾರ್ಮಿಕ ಕೆಳಗೆ ಬಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಇನ್ಫೆಕ್ಷನ್ ಆಗಿ ಒಂದು ಕೈ ಕಟ್ಟಾಯಿತು, ಮತ್ತೆ ಒಂದು ತಿಂಗಳು ಬಿಟ್ಟು ಮತ್ತೊಂದು ಕೈ ಕಟ್ಟಾಯಿತು. ಈ ರೀತಿಯಾಗಿ ಆಸ್ಪತ್ರೆಯಲ್ಲಿ ಸುಮಾರು 9-10 ಲಕ್ಷ ರೂಪಾಯಿ ಏನು ಖರ್ಚು ಮಾಡಿ ಇವತ್ತಿನ ದಿವಸ ಅವ ಒಂದು ಬದುಕಿದ್ದಾನೆ. ಒಬ್ಬ ಬಡ ಕುಟುಂಬ ಇರೋದೇ 2 ಎಕರೆ ಜಮೀನು, 2 ಎಕರೆನೂ ಕೂಡ ಮಾರಿ ಇವತ್ತಿನ ದಿವಸ ಆ ಒಂದು ಕುಟುಂಬ ಬೀದಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ದೇವಲಗಣಗಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು PDO ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರ ಮೇಲೆ FIR ಕೂಡ ದಾಖಲಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CS ಮತ್ತು EO ತಾಲೂಕು ಪಂಚಾಯತ್ ಅಫ್ಜಲ್ಪುರ ಇವರಿಗೆ ಸಾಕಷ್ಟು ಬಾರಿ ನಾವು ವಿನಂತಿಯನ್ನು ಕೂಡ ಮಾಡಿದ್ದೀವಿ. ಅವರು ಯಾವುದೇ ಪ್ರತಿಕ್ರಿಯೆ ಕೂಡದೆ ಇಲ್ಲ ನಾಳೆ ಪರಿಹಾರ ಕೊಡ್ತೀವಿ, ನಾಳೆ ಪರಿಹಾರ ಕೊಡ್ತೀವಿ ಅನ್ನುವಂಥ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಜಿಲ್ಲಾ ಪಂಚಾಯತಿಯ CS ಕಚೇರಿಗೆ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಏನು ಈ ಒಂದು ಕುಟುಂಬ ಬೀದಿಗೆ ಬಂದಿದೆ, ಸುಮಾರು 9-10 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಎಕರೆ ಜಮೀನು ಕಳೆದುಕೊಂಡಿದ್ದಾನೆ. ಆ ಕುಟುಂಬಕ್ಕೆ ಜವಾಬ್ದಾರಿಯಾಗಿ ಸರ್ಕಾರ ನಿಲ್ಲಬೇಕು. ಅವನಿಗೊಬ್ಬನಿಗೆ ಶಾಶ್ವತವಾಗಿ ಸರ್ಕಾರಿ ನೌಕರಿ ಕೊಡಬೇಕು, ಒಂದು ಮನೆ ಕೊಡಬೇಕು, ಚಿಕಿತ್ಸಾ ವೆಚ್ಚ ಕೊಡಬೇಕು ಮತ್ತು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿದಾಗ ಅದಕ್ಕೆ ಸ್ಪಂದಿಸಿದಂಥ ಸರ್ಕಾರ ನಾವು ಕೂಡಲೇ ಮಾಡ್ತೀವಿ ಅಂತೇಳಿ 1.5 ವರ್ಷದಿಂದ ಇವತ್ತು ಈ ಒಬ್ಬ ಬಡ ಕುಟುಂಬ ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಆದ್ದರಿಂದ ನಾವು ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರದ ಗಮನಕ್ಕೆ ತರೋದ್ರಿಂದ ಕೂಡಲೇ ಪರಿಹಾರ ಕೊಡಬೇಕು. ಇಲ್ಲವಾದಲ್ಲಿ ಇವತ್ತಿನ ದಿವಸ ಏನು ಸಂಜೆಗೆ ಮುಖ್ಯಮಂತ್ರಿ ಬರ್ತಾರ ಅವರಿಗೆ ಗೆರವು ಹಾಕಿ ಇವತ್ತು ಪ್ರತಿಭಟನೆ ಮಾಡಲಾಗುವುದು ಎನ್ನುವಂಥ ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾ ಪಂಚಾಯತ್ CS ಅವರಿಗೆ ಮತ್ತು ತಾಲೂಕು ಪಂಚಾಯತ್ EO ಅವರಿಗೆ ಮತ್ತು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವರಿಗೆ ನೀವು ಇದರ ಬಗ್ಗೆ ಕ್ರಮ ತಗೋರಿ ತಿಳಿದ್ರೆ ಮಾನವೀಯತೆ ದೃಷ್ಟಿಯಿಂದ ಕನಿಷ್ಠ ಈ ಆಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿಲ್ಲ. ಇಂಥ ದಿವ್ಯ ನಿರ್ಲಕ್ಷ್ಯ ವಹಿಸ್ತಿರುವಂಥ ಈ ಅಧಿಕಾರಿಗಳಿಗೆ ಇವತ್ತಿನ ದಿವಸ ನಾವು ಧಿಕ್ಕಾರ ಇದೆ. ಕೂಡಲೇ ಸರ್ಕಾರ ಈ ಮಧ್ಯಪ್ರವೇಶಿಸಿ ಇವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕಾಗಿ ತಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ.